ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಷ್ಟು ಸುಶ್ರಾವ್ಯವಾಗಿ ಹಾಡಿದ್ಯೋ ವೆಂಕಟನಾಥ. ಸುಪುತ್ರ ಪ್ರಾಪ್ತಿರಸ್ತು. ಅಂತೂ ನಮ್ಮ ತವ್ರ ಮನೆ ದೀಪ ಬೆಳಗೋದಕ್ಕೆ ಮನ್ಸು ಮಾಡಿದ್ಯಲ್ಲ. ನಿನ್ನ ಯಶಸ್ಸಿನ ಕೀರ್ತಿ ಮದುವೆಯಲ್ಲೂ ಮನೆ ಮಾತಾಗಿದೆ ವೆಂಕಟನಾಥ. ಅದೆಲ್ಲವೂ ಭಾವನವ್ರಿಗೆ ಸೇರಬೇಕು ಅಕ್ಕ. ನಾನು ಓಂಕಾರ ಕಲಿಸಿದೆ ಅಷ್ಟೇ, ಉಳಿದಿದ್ದೆಲ್ಲ ನಿನ್ನ ಸಾಧನೆಯ ಫಲ ವೆಂಕಟನಾಥ. ನಿನ್ನ ಕೀರ್ತಿ ಹಿಮಾಲಯದ ಎತ್ತರಕ್ಕೆ ಬೆಳೆಯೋದನ್ನ ನಾನ್ ನೋಡ್ಬೇಕು ವೆಂಕಟನಾಥ. ನನ್ನೊಳಗೆ ಇರುವ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದ್ರಲ್ಲಿರುವ ಆಸಕ್ತಿ ಎತ್ತರಕ್ಕೆ ಬೆಳೆಯುವುದರಲ್ಲಿ ಇಲ್ಲ ಭಾವ. ಬೇಡ ವೆಂಕಟನಾಥ, ತುಂಬಾ ಆಳಕ್ಕಿಳಿಯಕ್ಕೆ ಹೋಗ್ಬೇಡ. ಉತ್ತರಗಳನ್ನು ಹುಡುಕ್ತಾ ಹೋದ್ರೆ ಪ್ರಶ್ನೆಗಳು ಹುಡ್ತಾನೇ ಹೋಗ್ತವೆ. ಏನು ಅಂದ್ರೆ ಮದ್ವೆ ಬಗ್ಗೆ ಮಾತಾಡಕ್ ಬಂದವರು ಆಧ್ಯಾತ್ಮದ ಹಗ್ಗ ಹಿಡಿದು ಜಗ್ತಿದಿರಲ್ಲ. ಬಾಯಾರಿದ ಕರು ಬಿಸಿಲು ಕುದುರೆಯನ್ನೇ ನೀರು ಅಂತ ತಿಳಿದು ಕುಡಿಲು ಹೊರಟಾಗ ನಾವು ತಿಳಿ ಹೇಳ್ಬೇಕಲ್ವೇ? ಸರಿಯಾಗಿ ಹೇಳಿದ್ರಿ. ಅವನಿಗೆ ಬರೀ ಆಧ್ಯಾತ್ಮದ ಕಡೆನೇ ಒಲವು ಹೆಚ್ಚು. ಮದ್ವೆ ಮಾಡಿದ್ಮೇಲಾದ್ರೂ ಹೆಂಡತಿ ಕಡೆ ಒಲವು ತಿರುಗುತ್ತೋ ಏನೋ. ಯಾಕೆಂದ್ರೆ ವಾಸುದೇವಾಚಾರ್ಯರ ಮಗಳನ್ನ ನಾನ್ ನೋಡಿದ್ದೀನಿ. ಕಡೆದ ಪುತ್ತಳಿ ಹಾಗಿದ್ದಾಳೆ. ಇವನು ಒಲವು ಪಡೆಯೋದ್ರಲ್ಲಿ ನನಗೇನು ಸಂದೇಹ ಇಲ್ಲ. ಅತ್ತೆಯವರೇ, ಈ ವಯಸ್ಸಲ್ಲಿ ಗೊಂದಲ ಇರೋದು ಸಹಜ. ಅದರಲ್ಲೂ ತುಂಬಾ ಓದು, ಪುರಾಣ ಪಠಣ, ಆಧ್ಯಾತ್ಮಿಕ ಜೀವಿಗಳ ಸಹವಾಸದಿಂದ ಲೌಕಿಕವೋ ಅಲೌಕಿಕವೋ, ಸಂಸಾರವೋ ಸನ್ಯಾಸವೋ ಎಂಬ ತಾಕಲಾಟ ಇದ್ದೇ ಇರುತ್ತೆ. ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಅಳಿ ಅಂದ್ರೆ ಗುರುರಾಜನ ಕೈಯಲ್ಲಿ ಪತ್ರ ಬರ್ಸಿ ನಿಮ್ಮನ್ನ ಬರೋದಕ್ಕೆ ಹೇಳಿದ್ದು. ಮಾತುಕತೆ, ವಧು ವೀಕ್ಷಣೆ ಎಲ್ಲವೂ ನಿಮ್ಮ ಮೂಲಕನೇ ಆಗ್ಬೇಕು. ಯಾಕಮ್ಮ ಚಿಂತೆ ಮಾಡ್ತೀಯಾ? ಇವ್ರು ಬಂದಿದಾರಲ್ಲ, ಗುರುರಾಜ ಜೊತೆ ಸೇರ್ಕೊಂಡು ಎಲ್ಲವನ್ನು ಹೂವಿನ ಸರ ಎತ್ತದಾಗೆ ಮಾಡ್ತಾರ ನೋಡು. ಒಟ್ನಲ್ಲಿ ನಮ್ ವೆಂಕಟನಾಥನ್ ಮದ್ವೆ ನಿಮ್ಮ ನೇತೃತ್ವದಲ್ಲೇ ನಡಿಬೇಕು. ಆಗ್ಲಿ ಅತ್ತೆಯವರೇ.